ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇರುವಂಥದ್ದು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಕೆಸೆಟ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಂಬಂಧಪಟ್ಟಂತೆ 2025ರಲ್ಲಿ ಕೆಸೆಟ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಇಲಾಖೆಯವರು ಹೊರಡಿಸಿದ್ರು. ಒಂದು ಕರ್ನಾಟಕ ರಾಜ್ಯದ ಒಂದು ಸಹಾಯಕ ಪ್ರಾಧ್ಯಾಪಕರ ಒಂದು ಅರ್ಹತಾ ಪರೀಕ್ಷೆ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಈ ಒಂದು ಅರ್ಹತಾ ಪರೀಕ್ಷೆ ಕೆಸೆಟ್ಗೆ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ರು. ಅಧಿಸೂಚನೆಯಲ್ಲಿ ಆಗಸ್ಟ್ ತಿಂಗಳ 28ನೇ ತಾರೀಕಿನಿಂದ ಅಪ್ಲಿಕೇಶನ್ ಹಾಕ್ಬೋದು ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಅಪ್ಲಿಕೇಶನ್ ಓಪನ್ ಆಗಲಿಲ್ಲ. ನೆಕ್ಸ್ಟ್ ಆಗಸ್ಟ್ ತಿಂಗಳು 29ಕ್ಕೆ ಓಪನ್ ಆಗುತ್ತೆ ಅಂತ ಮಾಹಿತಿನ ಕೊಟ್ಟರು ಇಲಾಖೆಯವರು. ನಂತರದಲ್ಲಿ ಕೂಡ ಮಾಹಿತಿನ ಚೇಂಜಸ್ ಎಲ್ಲ ಮಾಡಿದ್ರು ಇಲಾಖೆ ಕಡೆಯಿಂದ. ಸೊ ಅಧಿಕೃತವಾಗಿ ನಾವು ಕೂಡ ಹಿಂದೆ ಮಾಹಿತಿನ ಕೂಡ ತಿಳಿಸಿದ್ವಿ ವಿದ್ಯಾರ್ಥಿಗಳಿಗೆ. ಸೆಪ್ಟೆಂಬರ್ 1ನೇ ತಾರೀಕು 2025ರಿಂದ ಅಪ್ಲಿಕೇಶನ್ಗಳನ್ನು ಓಪನ್ ಮಾಡಲಾಗ್ತದೆ ಅಂತ ಅಂದ್ಬಿಟ್ಟು ಕರ್ನಾಟಕ ರಾಜ್ಯದ ಒಂದು ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದನೇ ಮಾಹಿತಿನ ತಿಳಿಸಿ ಬಂದಿತ್ತು. ಸೊ ಅದ್ರ ಯಾವುದೇ ರೀತಿಯಾಗಿ ಸೆಪ್ಟೆಂಬರ್ 1ನೇ ತಾರೀಕು 2025 ಆದರೂ ಕೂಡ ಸಂಜೆ 6 ಗಂಟೆ ವೇಳೆ ಕೂಡ ಆಗಿದೆ. ಸೊ ಇನ್ನು ಯಾವುದೇ ರೀತಿ ಅಪ್ಲಿಕೇಶನ್ಗಳನ್ನ ವೆಬ್ಸೈಟಲ್ಲಿ ಓಪನ್ ಆಗಿಲ್ಲ, ಲಿಂಕ್ ಕೂಡ ಆಕ್ಟಿವೇಟ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಹೇಳ್ಬೋದಾಗಿರುವಂಥದ್ದು. ಈ ಕಾರಣಕ್ಕೆ ಸಾಕಷ್ಟು ವಿದ್ಯಾರ್ಥಿನಿಯರು ಯಾರು ಕೆಸೆಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ವೈಟ್ ಮಾಡ್ತಾ ಇದ್ದೀರಲ್ಲ, ಸೊ ಇವ್ರಗಳ ಕಡೆಯಿಂದ ಹಾಕ್ತಿರುವಂಥ ಪ್ರಶ್ನೆ ಏನಾಗಿದ್ದಾವೆ ಅಂತಂದ್ರೆ, ಯಾವಾಗ ಅಪ್ಲಿಕೇಶನ್ ಓಪನ್ ಆಗ್ತದೆ, ಇವತ್ತು ಆಗುತ್ತೆ ಇಲ್ವಾಗಿದ್ದೀರಾ ಅಂತೆಲ್ಲ ವೈಟ್ ಮಾಡ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ತಾ ಇದ್ದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮಾಹಿತಿ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅವರಿಗೆ ಮಾಹಿತಿ ಸಹಾಯ ಆಗಬಹುದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಯನ್ನು ನೀವು ಪಡ್ಕೊಂತಾ ಇರಬಹುದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಕೂಡ ಇಟ್ಟಿರೋದಾಗಿರುತ್ತೆ ನಿಮಗಾಗಿ ಅಂತ ಹೇಳ್ತಾ, ಸೊ ಈಗ ವಿಷಯದ ಕಡೆ ತಿಳಿಸುವಂತಂದ್ರೆ, ಒಂದು ಕೆಸೆಟ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ದಿನಾಂಕವನ್ನು ಸೆಪ್ಟೆಂಬರ್ 1, 2025ರಿಂದ ಲಿಂಕ್ ನ ಆಕ್ಟಿವೇಟ್ ಮಾಡಲಾಗ್ತದೆ, ಸಕ್ರಿಯಗೊಳಿಸಲಾಗ್ತದೆ, ಲಿಂಕ್ ನ ಬಿಡುಗಡೆ ಮಾಡಲಾಗ್ತದೆ ಅಂತ ಅಂದ್ಬಿಟ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಟ್ವೀಟ್ ಮಾಡಿ ಎಲ್ಲ ಮಾಹಿತಿನ ಕೂಡ ಕೊಟ್ಟರು. ಮತ್ತೆ ವೆಬ್ಸೈಟ್ ಅಲ್ಲಿ ಕೂಡ ಶೋ ಆಗ್ತಿರುತ್ತೆ, ಗಮನಿಸಬಹುದಾಗಿರುತ್ತೆ. ಅಲ್ಲಿ ಶೋ ಆಗ್ತಾ ಇರೋದೇನಂದ್ರೆ, ಒಂದು ಕೆಸೆಟ್ ಅಪ್ಲಿಕೇಶನ್ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಅದನ್ನ ಸೆಪ್ಟೆಂಬರ್ 1, 2025ರ 11 ಗಂಟೆ ನಂತರ ಆಕ್ಟಿವೇಟ್ ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಅಂದ್ರೆ ಸೆಪ್ಟೆಂಬರ್ 1ನೇ ತಾರೀಕು 2025ರ 1ನೇ ತಾರೀಕು 2025ರಲ್ಲಿ ಒಂದು 11 ಗಂಟೆ ನಂತರ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅದು ಬೆಳಿಗ್ಗೆ ಅಂತ ಮಾಹಿತಿನ ಅಥವಾ ಸಂಜೆನ ಅಂತ ಅಲ್ಲಿ ಅಪ್ಡೇಟ್ ಮಾಡಿಲ್ಲ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ಸಂಜೆ ವೇಳೆಗೆ ಆಕ್ಟಿವೇಟ್ ಆಗೋ ಸಾಧ್ಯತೆಗಳು ಇರುತ್ತೆ. ಒಟ್ಟಿನಲ್ಲಿ ಸೆಪ್ಟೆಂಬರ್ 2ನೇ ತಾರೀಕು ನಾಳೆಯಿಂದ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವಂಥ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಅಪ್ಲಿಕೇಶನ್ ಓಪನ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇರೋದಾಗಿರುತ್ತೆ. ಆ ಕಾರಣಕ್ಕೆ ಇಂದು ಎಲ್ಲ ವೆಬ್ಸೈಟಲ್ಲಿ ಓಪನ್ ಆಗೋ ಸಾಧ್ಯತೆಗಳು ಸದ್ಯಕ್ಕಿರುವಂಥದ್ದಾಗಿರುತ್ತೆ. ಆ ಕಾರಣಕ್ಕೆ ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕು 2025ರ 11 ಗಂಟೆ ನಂತರದಲ್ಲಿ ಲಿಂಕ್ ಆಕ್ಟಿವೇಟರ್ ಆಗ್ತದೆ ಮಾಹಿತಿನ ಕೊಟ್ಟಿದ್ದಾರೆ. ಸರ್ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಏನು ಮೆನ್ಷನ್ ಮಾಡಿಲ್ಲ, AM PM ಅಂತ ಏನು ಕೂಡ. ಸೊ ಕಾರಣಕ್ಕೆ ಕಾದು ನೋಡಬೇಕಾಗಿರುವಂಥದ್ದು ಯಾವ ಥರ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಸದ್ಯಕ್ಕಿರುವಂಥ ಮಾಹಿತಿ ನಿಮಗೆ ತಿಳಿಸಿದ್ವಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.